ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಶುಲ್ಕವನ್ನು ತೆಗೆದ ಕನ್ನಿಕೆಗೆ ಆ ಪತಿಯೂ ಇಲ್ಲದೆ ಬೇರೊಬ್ಬನೂ ಬಾರದಿದ್ದಾಗ ನಡೆಸಬೇಕಾದ ವಿಧಿ ಮತ್ತು ಪತ್ನಿಯರಿಗೆ ಸೇರಬೇಕಾದ ದಾಯಭಾಗಾದಿಗಳು ಎಂಬ 80ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಹಿಂದಿನ ಅಧ್ಯಾಯದಿಂದ ಭೀಷ್ಮಾಚಾರ್ಯರನ್ನು ಸ್ತ್ರೀಯರ ಕುರಿತಾಗಿ ಹಲವು ವಿಚಾರಗಳನ್ನು ಕೇಳುತ್ತಿದ್ದ. ಅದೇ ರೀತಿ ಕನ್ಯಾಶುಲ್ಕವನ್ನು ಕೊಟ್ಟ ಒಬ್ಬ ಪತಿ ಆಕೆಯನ್ನು ವಿವಾಹವಾದ ನಂತರ ಒಂದು ವೇಳೆ ಆತ ಸತ್ತು ಹೋಗಿದ್ದರೆ ಮತ್ತು ಬೇರೆ ಯಾರೂ ಬಾರದಿದ್ದರೆ ಆಕೆಗೆ ನಡೆಸಬೇಕಾದ ವಿಧಿ ಕುರಿತಾಗಿ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕೇಳುತ್ತಾನೆ. ತಾತ, ಒಬ್ಬ ಕನ್ಯೆಗಾಗಿ ಶುಲ್ಕವನ್ನು ತೆಗೆದು ಬಿಟ್ಟ ಮೇಲೆ, ಅಂದರೆ ಕನ್ಯಾಶುಲ್ಕವನ್ನು ಕೊಟ್ಟು ವಿವಾಹವಾಗುವುದಕ್ಕೆ ಸಿದ್ಧವಾದ ಮೇಲೆ ಅವಳಿಗೆ ವರನು ದೊರೆಯದಿದ್ದ ಪಕ್ಷದಲ್ಲಿ ಅವಳ ವಿಷಯದಲ್ಲಿ ನಡೆಯಬೇಕಾದ ರೀತಿ ಏನು ಎಂದಾಗ ಭೀಷ್ಮನು ಹೇಳುತ್ತಾನೆ. ಅಂದರೆ ಆಕೆಯನ್ನು ಕನ್ಯಾ ಶುಲ್ಕಕ್ಕಾಗಿ ತಂದೆಯಾದವನು ಕೊಡಲು ಸಿದ್ಧನಿದ್ದಾನೆ, ಆದರೆ ಯಾವ ವರನು ದೊರೆಯದಿದ್ದರೆ ಆಗ ಭೀಷ್ಮರು ಹೇಳುತ್ತಾರೆ, ಯಾವ ತಂದೆಯು ತನ್ನ ಮಗಳಿಗಾಗಿ ಅಧಿಕ ಧನವನ್ನು ತೆಗೆದುಕೊಂಡು ಅವಳಲ್ಲಿ ತನ್ನ ಸಂತಾನಾಭಿವೃದ್ಧಿಯನ್ನು ನಿರೀಕ್ಷಿಸುತ್ತಿದ್ದರೂ, ಅಥವಾ ಆ ಕನ್ಯೆಯು ತಾನೇ ಒಬ್ಬ ವರನಿಂದ ಶುಲ್ಕವನ್ನು ತೆಗೆದವಳಾಗಿದ್ದರೂ ಅವಳು ಆ ಶುಲ್ಕವನ್ನು ಸಲ್ಲಿಸಿದವನಿಗೆ ವಿಕ್ರಯ ಮಾರಲ್ಪಟ್ಟವಳೇ ಆಗುವಳು. ಅವಳು ಹೇಗಾದರೂ ಪ್ರಯತ್ನಪಟ್ಟು ನ್ಯಾಯ ಮಾರ್ಗದಿಂದ ತನ್ನ ತಂದೆಗಾಗಿಯೂ ತನ್ನನ್ನು ಅಗಲಿ ಹೋದ ಪತಿಗಾಗಿಯೂ, ಒಂದು ವೇಳೆ ಸತ್ತು ಹೋಗಿದ್ದರೆ ಇಲ್ಲವೇ ತನಗೆ ಶುಲ್ಕವನ್ನು ನೀಡಿ ದೂರವಾಗಿದ್ದರೆ ಹೇಗಾದರೂ ಮಾಡಿ ಸಂತತಿಯನ್ನು ಪಡೆಯಲು ಯತ್ನಿಸಬೇಕು. ಈ ಕಾರಣದಿಂದ ಅಂಥವಳ ವಿಷಯದಲ್ಲಿ ಮಂತ್ರಪೂರ್ವಕವಾಗಿ ಬೇರೊಬ್ಬನು ವಿವಾಹವಾಗಲು ಅರ್ಹನಲ್ಲ. ಏಕೆಂದರೆ ಅವಳು ತನ್ನ ತಂದೆಯಿಂದ ನೇಮಿಸಲ್ಪಟ್ಟು ತಾನೂ ಸಮ್ಮತಿಸಿ ಆ ವಿವಾಹಕ್ಕೆ ಒಪ್ಪಿಕೊಂಡವಳು. ಕೆಲವು ಧರ್ಮಶಾಸ್ತ್ರಜ್ಞರು ತಂದೆಯು ಮಾಡಿದ ಆ ಕಾರ್ಯವನ್ನು ಆಮೋದಿಸಿದವರು, ಆದರೆ ಇನ್ನು ಕೆಲವರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಸಾಮಾನ್ಯವಾಗಿ ಇದನ್ನು ಅನೇಕ ಸಾಧುಗಳು ನಡೆಸಲಿಲ್ಲ, ಕೆಲವರು ಯಾವಾಗಲೂ ನಡೆಸಿರುವರು. ಸಾಧುಗಳ ಆಚಾರವೇ ಧರ್ಮ ಪ್ರಮಾಣದಲ್ಲಿ ಮೇಲಾದುದು. ಇದೇ ವಿಷಯದಲ್ಲಿ ಮಹಾತ್ಮನು ವಿದೇಹರಾಜನು ಆದ ಜನಕನ ಮೊಮ್ಮಗನಾದ ಸುಕೃತವೆಂಬುವನು ಕೆಲವು ವಾಕ್ಯಗಳನ್ನು ಹೇಳಿರುವನು. ಏನೆಂದರೆ, ಅಯೋಗ್ಯರಾದ ಕೆಲವರು ಅನುಷ್ಠಿಸಿದ ಮಾರ್ಗವನ್ನು ಇತರರಿಗೆ ಕೇಳುವುದು ಆ ವಿಷಯದಲ್ಲಿ ಸರಿಯೇ ತಪ್ಪೇ ಎಂದು ಸಂದೇಹ ಪಡುವುದು ಉಚಿತವೇ ಅಲ್ಲ. ಸಜ್ಜನರ ಮಾರ್ಗವನ್ನೇ ವಿಮರ್ಶಿಸಿ ತಿಳಿಯಬೇಕು. ಅಸುರ ವಿವಾಹದಿಂದ, ಅಂದರೆ ಕನ್ಯಾಶುಲ್ಕವನ್ನು ಪಡೆದು ಕನ್ಯೆಯನ್ನು ಕೊಡುವುದೇನೋ ಧರ್ಮ ವಿರುದ್ಧವೇ. ಹಿಂದೆ ಯಾರೂ ಇದನ್ನು ನಡೆಸಿದ ಹಾಗೆ ಕೇಳಿಯೂ ಇಲ್ಲ. ಪತಿಪತ್ನಿ ಸಂಬಂಧವು ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವೇ. ಅದರಿಂದ ಲಭಿಸತಕ್ಕ ದಾಂಪತ್ಯ ಸುಖಕ್ಕೂ ಧರ್ಮಕ್ಕೂ ಇಬ್ಬರು ಸಮಭಾಗಿಗಳು ಎಂಬುದು ಆ ಸುಕೃತುವಿನ ಮಾತುಗಳು ಎಂದನು. ಆಗ ಯುಧಿಷ್ಠಿರನು ಕೇಳುತ್ತಾನೆ, ತಾತ, ತಂದೆಗೆ ಕನ್ಯೆಯೂ ಕೂಡ ಪುತ್ರ ಸಮಾನಳೆ. ಆದರೆ ಆ ಕನ್ಯೆಗೆ ಪೈತೃಕವಾದ ಧನವು ಯಾವ ರೀತಿಯಲ್ಲಿ ಸೇರಬೇಕು ಎಂದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಯುಧಿಷ್ಠಿರ, ತಂದೆಗೆ ಪುತ್ರನು ಆತ್ಮ ಸಮಾನನು, ಹೆಣ್ಣು ಮಗಳೂ ಕೂಡ ಪುತ್ರ ಸಮಾನಳೆ ಆಗುವಳು. ಆದುದರಿಂದ ಔರಸ ಪುತ್ರಿ ಇರುವಾಗ ತಂದೆಯ ಧನಕ್ಕೆ, ಅಂದರೆ ಸ್ವಂತ ಮಗಳಿರುವಾಗ ತಂದೆಯ ಧನಕ್ಕೆ ಬೇರೊಬ್ಬನು ಹೇಗೆ ತಾನೇ ಬಾಧ್ಯನಾಗುವನು? ತಾಯಿಯ ವಶದಲ್ಲಿರುವ ಸ್ತ್ರೀ ಧನಕ್ಕೆಲ್ಲ ಪೂರ್ಣವಾಗಿ ಆ ಕನ್ಯೆಗೆ ಬಾಧ್ಯತೆ ಉಂಟು. ಗಂಡು ಮಗುವಿಲ್ಲದ ತಂದೆಯ ಆಸ್ತಿಯೂ ಕೂಡ ಅವನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ದೌಹಿತ್ರನಿಗೆ ಸೇರುವುದು. ಏಕೆಂದರೆ ಆ ದೌಹಿತ್ರನು ತನ್ನ ತಾಯಿಯ ತಂದೆಗೂ ಅತ್ತಲಾಗಿ ತನ್ನ ತಂದೆಗೂ ಪಿಂಡ ಪ್ರದಾನ ಮಾಡತಕ್ಕವನು. ಪುತ್ರನಿಗೂ ದೌಹಿತ್ರನಿಗೂ ಈ ವಿಷಯದಲ್ಲಿ ಭೇದವೇ ಇಲ್ಲ. ಧರ್ಮದಲ್ಲಿಯೂ ಅವರಿಬ್ಬರಿಗೆ ವಿಶೇಷವೇನೂ ಇಲ್ಲ. ಅಂದರೆ ತನಗೆ ಸ್ವಂತ ಗಂಡು ಮಗನಿರುವುದೂ ಒಂದೇ, ಅಥವಾ ಮಗಳಿದ್ದರೆ ಮಗಳಿಗೆ ಪೈತೃಕ ಕರ್ಮಗಳಲ್ಲಿ ಅಧಿಕಾರವಿಲ್ಲದಿರುವುದರಿಂದ ಮಗಳಿಗೆ ಒಮ್ಮೆ ಮಗನು ಹುಟ್ಟಿದರೆ ಆ ದೌಹಿತ್ರ ಸಂತಾನಕ್ಕೆ ಪೈತೃಕ ಕರ್ಮಗಳಲ್ಲಿ ಎಲ್ಲ ಅಧಿಕಾರವೂ ಇರುತ್ತದೆ. ಕೆಲವರು ಗಂಡು ಮಗನಿದ್ದರೂ ಹೆಣ್ಣು ಮಗುವನ್ನೇ ವಿಶೇಷವಾಗಿ ಆಧರಿಸುವರು. ಕೆಲವರು ಗಂಡು ಮಕ್ಕಳೆರಡನ್ನೂ ಸಮವಾಗಿ ಆಧರಿಸುವರು. ಅದಕ್ಕೆ ದೌಹಿತ್ರನಿಂದ ಲಭಿಸತಕ್ಕ ಪಿಂಡ ಪ್ರಧಾನಾದಿಗಳೇ ಮುಖ್ಯ ಕಾರಣವೆಂದು ತೋರುವುದು. ವಿಕ್ರಯ ಮಾಡಲ್ಪಟ್ಟ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವನ ತಂದೆಗೆ ಮಾತ್ರವೇ ಸೇರಿದವರು. ಅಸುರ ವಿವಾಹದಿಂದ ಹುಟ್ಟಿದ ಮಕ್ಕಳು ಪ್ರಾಯಕವಾಗಿ ಅಸೂಯ ಸ್ವಭಾವವುಳ್ಳವರು, ಪಾಪ ಪ್ರಚುರರು, ಪರಸ್ವಾಪಹಾರಿಗಳು,
ವಂಚಕರು ಧರ್ಮ ವಿರೋಧಿಗಳು ಆಗುವರು. ಇದೇ ವಿಷಯದಲ್ಲಿ ಪುರಾತನ ಧರ್ಮಜ್ಞರು ಯಮದೇವನಿಂದ ಹೇಳಲ್ಪಟ್ಟ ಕೆಲವು ಗಾದೆಗಳನ್ನು ನಿದರ್ಶಿಸುವರು. ಹೇಗೆಂದರೆ, ಧನದಾಶೆಯಿಂದಲೂ ತನ್ನ ಜೀವನಕ್ಕಾಗಿಯೂ ಯಾವನು ಪುತ್ರನನ್ನು ವಿಕ್ರಯಿಸುವನೋ, ಯಾವನು ತನ್ನ ಜೀವನಕ್ಕಾಗಿ ಶುಲ್ಕವನ್ನು ತೆಗೆದು ಕನ್ಯೆಯನ್ನು ವಿಕ್ರಯಿಸುವನೋ ಅಂಥವನು ಸಪ್ತಲೋಕಗಳಿಗೂ ಕೀಳಾದ ಕಾಲಸೂತ್ರವೆಂಬ ಮಹಾಘೋರ ನರಕದಲ್ಲಿ ಬಿದ್ದು ಮಲಮೂತ್ರ ಸ್ವೇದಾದಿಗಳನ್ನು ಭಕ್ಷಿಸತಕ್ಕವನಾಗುವನು. ಆರ್ಷ ವಿವಾಹದಲ್ಲಿ 2 ಗೋವುಗಳೇ ಶುಲ್ಕವೆಂದು ಕೆಲವರ ಅಭಿಪ್ರಾಯವುಂಟು. ಇದೂ ಅನುಚಿತವೇ. ಶುಲ್ಕವೆಂಬುದು ಅಲ್ಪವಾಗಿದ್ದರೂ ಅಧಿಕವಾಗಿದ್ದರೂ ಅದು ವಿಕ್ರಯವೆಂದೇ ಎಣಿಸಲ್ಪಡುವುದು. ಹಿಂದೆ ಕೆಲವರು ಇದನ್ನು ನಡೆಸಿರಬಹುದಾದರೂ ಇದು ಸನಾತನ ಧರ್ಮ ಎನಿಸುವುದಿಲ್ಲ. ಅಂದರೆ ದುಡ್ಡು ಕೊಟ್ಟು ಕನ್ಯೆಯನ್ನು ಕೊಂಡುಕೊಳ್ಳುವುದು ಸನಾತನ ಧರ್ಮ ಎನಿಸುವುದಿಲ್ಲ. ಇದನ್ನೇ ವ್ಯಾಜವಾಗಿಟ್ಟುಕೊಂಡು ಅನೇಕರು ಲೋಭದಿಂದ ಪ್ರವರ್ತಿಸುತ್ತಿರುವುದನ್ನು ನಾವು ನೋಡುತ್ತಿರುವೆವು. ಒಬ್ಬ ಕನ್ಯೆಯನ್ನು ಬಲಾತ್ಕಾರದಿಂದ ಸ್ವಾಧೀನಪಡಿಸಿಕೊಂಡು ನಿರ್ಬಂಧಿಸಿ ಭೋಗಿಸತಕ್ಕವರು, ಅಂದರೆ ಪೈಶಾಚ ವಿವಾಹದಿಂದ ಗ್ರಹಿಸತಕ್ಕವರು ಮಹಾಪಾಪಿಗಳೇ. ಅಂಥವರು ಅಂಧ ತಮಸ್ಸಿನಲ್ಲಿ ಮುಳುಗುವರು. ಲೋಕದಲ್ಲಿ ಒಬ್ಬನು ತನ್ನ ವಶದಲ್ಲಿರುವ ಬೇರೆ ಮನುಷ್ಯನನ್ನು ಕೂಡ ವಿಕ್ರಯಿಸುವುದು ಅಧರ್ಮವು. ಅಂದರೆ ಈ ರೀತಿ ಅಂದರೆ ಇತ್ತೀಚಿನ ಕಾಲದಲ್ಲಿ ಅದು ಕಡಿಮೆಯಾಗಿದ್ದರೂ ಕೂಡ ಗುಲಾಮರ ವಿಕ್ರಯವು ಕೆಲವು ಕಾಲದವರೆಗೂ ಇತ್ತೀಚಿನವರೆಗೂ ನಡೆಯುತ್ತಿತ್ತು. ಈಗಲೂ ಕೆಲವೆಡೆ ನಡೆಯುತ್ತದೆ ಎಂದು ಹೇಳುತ್ತಾರೆ. ತನ್ನ ವಶದಲ್ಲಿರುವ ಒಬ್ಬ ಮನುಷ್ಯನನ್ನು ಬೇರೊಬ್ಬರಿಗೆ ಮಾರಾಟ ಮಾಡುವುದು ಕೂಡ ಅಧರ್ಮವು. ಇನ್ನು ತನ್ನ ಸ್ವಂತ ಪ್ರಜೆಯ ವಿಷಯದಲ್ಲಿ ಈ ಕಾರ್ಯವು ಅಸಂಗತವೆಂಬುದನ್ನು ಹೇಳಬೇಕಾದುದೇನು. ಅಂದರೆ ತನ್ನ ವಶದಲ್ಲಿ ಇದ್ದಾನೆ ಎಂಬ ಕಾರಣಕ್ಕಾಗಿ ಆತನನ್ನು ಮಾರಾಟ ಮಾಡುವುದೇ ಅಧರ್ಮವಾಗಿರುವಾಗ ತನಗೆ ಹುಟ್ಟಿದ ಮಕ್ಕಳನ್ನು ಮಾರಾಟ ಮಾಡುವುದು ಇತ್ತೀಚೆಗೆ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳನ್ನೂ ಕೂಡ ಹಾಗೆ ಮಾರಾಟ ಮಾಡುವಂತಹ ಪದ್ಧತಿಯೊಂದು ಬಂದಿದೆ. ಮಾರಾಟ ಮಾಡದಿದ್ದರೂ ಕೂಡ ಹಣವನ್ನು ತೆಗೆದುಕೊಂಡೇ ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳುತ್ತೇವೆ ಎಂದು ಗಂಡು ಮಕ್ಕಳನ್ನು ಹೆತ್ತವರು ಹೇಳುವುದು. ಯಾವುದನ್ನು ನಾವು ವರದಕ್ಷಿಣೆ ಎಂದು ಹೇಳುತ್ತೇವೆಯೋ ಅದೂ ಕೂಡ ಅಸಂಗತ, ಧರ್ಮಕ್ಕೆ ವಿರುದ್ಧವಾದುದು ಎಂದೇ ಹೇಳುವುದಿಲ್ಲವೇ? ಆದರೂ ಈ ಪದ್ಧತಿ ಆಚರಣೆಯಲ್ಲಿ ಇದೆಯಲ್ಲ ಎಂದರೆ ಅದಕ್ಕೆ ಮೂಲವಾಗಿರುವುದು ಧರ್ಮದಲ್ಲೇ ಹೇಳಿರುವಂತಹ ಮತ್ತೊಂದು ಸೂಕ್ಷ್ಮ. ಕನ್ಯೆಯನ್ನು ವಿವಾಹ ಮಾಡಿಕೊಡುವಾಗ ಸಾಲಂಕೃತಳಾಗಿ ಆಕೆಯನ್ನು ಕಳುಹಿಸಬೇಕು ಗಂಡನ ಮನೆಗೆ ಎಂದು. ಇಲ್ಲಿ ಸಾಲಂಕೃತಳಾಗಿ ಎಂದರೆ ಮೈಭರ್ತಿ ಚಿನ್ನದ ಒಡವೆ ಹಾಕಿ ಕಳಿಸಬೇಕು ಎಂದಲ್ಲ. ಆಕೆ ಎಷ್ಟಾದರೂ ಲಕ್ಷ್ಮೀ ಸ್ವರೂಪಳಾದ್ದರಿಂದ ಆಕೆಯನ್ನು ಬೋಳು ಕತ್ತಿನಲ್ಲಿ, ಅಂದರೆ ಕತ್ತಿನಲ್ಲಾಗಲಿ ಯಾವ ಆಭರಣಗಳೂ ಇಲ್ಲದೆ ಯಾವ ಅಲಂಕಾರಗಳೂ ಇಲ್ಲದೆ ಕಳಿಸಬಾರದು. ಏಕೆಂದರೆ ಅಲಂಕಾರಗಳಿಲ್ಲದೆ ಇರುವಂತಹದ್ದು ವಿಧವೆಗೆ ಪ್ರಶಸ್ತವಾದುದು. ಏಕೆಂದರೆ ಆಕೆ ಎಲ್ಲ ಭೋಗ ಭಾಗ್ಯಗಳನ್ನು ತೊರೆದು ಭಗವಂತನ ಚಿಂತನೆಯಲ್ಲಿಯೇ ತೊಡಗಬೇಕಾಗಿರುವುದರಿಂದ ಆಕೆ ಇಹಲೋಕದ ಭೋಗ ಭಾಗ್ಯಗಳಿಗೆ ಕಾರಣವಾಗುವಂತಹ ಆಭರಣಾದಿ ಅಲಂಕಾರಗಳನ್ನು ತೊರೆಯುತ್ತಾಳೆ. ಆದರೆ ಇಹಲೋಕದ ಸುಖಕ್ಕಾಗಿಯೇ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಿರುವುದರಿಂದ ಆಕೆಯನ್ನು ಸುಶೋಭಿತಳಾಗಿ ಎಲ್ಲ ರೀತಿಯ ಅಲಂಕಾರಗಳಿಂದ ಅಲಂಕರಿಸಿ ಆಕೆಯನ್ನು ಕಳುಹಿಸಿಕೊಡಬೇಕು ಎಂದು ಧರ್ಮಶಾಸ್ತ್ರ ಹೇಳುತ್ತದೆಯೇ ಹೊರತು ಹಣದೊಂದಿಗೂ ಹಾಗೂ ಸಾಕಷ್ಟು ಆಭರಣಗಳೊಂದಿಗೂ ಕಳಿಸಬೇಕೆಂದು ಎಲ್ಲೂ ಹೇಳುವುದಿಲ್ಲ. ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಅನುಕೂಲವಿದ್ದರೆ ಅವರು ತಮ್ಮ ಮಗಳಿಗಾಗಿ ಇನ್ನಷ್ಟು, ಏಕೆಂದರೆ ಮುಂದೆ ಒಂದು ವೇಳೆ ಹಲವು ಮಕ್ಕಳಿದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ನಂತರ ಯಾರೂ ಯಾವುದೇ ರೀತಿಯಾದಂತಹ ಅಂದರೆ ಆಸ್ತಿಯಲ್ಲಿ ಭಾಗವನ್ನೇ ಕೊಡದೆ ಹೋದರೆ ಆಗ ಹೆಣ್ಣು ಮಕ್ಕಳಿಗೆ ವಂಚನೆಯಾಗಬಾರದು ಎಂಬ ಕಾರಣದಿಂದಾಗಿ ಕೆಲವು ಕನ್ಯಾಪಿತೃಗಳು ತಮ್ಮ ಹೆಣ್ಣು ಮಕ್ಕಳಿಗೆ ಸ್ತ್ರೀಧನವಾಗಿ ಒಂದಷ್ಟು ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಕೊಡುವಂತಹ ಪದ್ಧತಿ ಇದೆ. ಆದರೆ ಇದು ಗಂಡಿನ ಕಡೆಯವರು ಬಲವಂತದಿಂದ ಕೇಳಿದ್ದೇ ಆದರೆ ಅದೂ ಕೂಡ ಹೇಗೆ ಕನ್ಯಾಶುಲ್ಕವು ಧರ್ಮಕ್ಕೆ ವಿರುದ್ಧವೋ ಹಾಗೆ ವರಶುಲ್ಕವೂ ಕೂಡ, ಅಂದರೆ ಯಾವುದನ್ನು ವರದಕ್ಷಿಣೆ ಎಂದು ಹೇಳುತ್ತೇವೆಯೋ ಅದು ದಕ್ಷಿಣೆಗಿಂತ ಆ ವರಶುಲ್ಕವೂ ಕೂಡ ಧರ್ಮಕ್ಕೆ ವಿರುದ್ಧವಾದುದೇ. ಈ ರೀತಿಯಾಗಿ ತನ್ನ ವಶದಲ್ಲಿರುವ ಬೇರೆ ಮನುಷ್ಯನನ್ನೂ ಕೂಡ ವಿಕ್ರಯಿಸುವುದು ಅಧರ್ಮವೋ ಎನಿಸಿಕೊಂಡಿರುವಾಗ ತನ್ನ ಸ್ವಂತ ಪ್ರಜೆಯ ವಿಷಯದಲ್ಲಿ ಈ ಕಾರ್ಯವು ಅಸಂಗತವೆಂಬುದನ್ನು ಹೇಳಬೇಕಾದುದೇನು? ಪಾಪ ಮೂಲಕವಾಗಿ ಲಭಿಸಿದ ಅಂತಹ ಧನದಿಂದ ಧರ್ಮ ಲೇಷವು ಲಭಿಸಲಾರದು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 80ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.